ಬಿಎಸ್ ಯಡಿಯೂರಪ್ಪಗೆ ರಿಲೀಫ್ ನೀಡಿದಂತಹ ಹೈಕೋರ್ಟ್. ಪೋಕ್ಸೋ ಪ್ರಕರಣದಲ್ಲಿ ಮಾಜಿ ಸಿಎಂ ಬಿಎಸ್ವೈಗೆ ರಿಲೀಫ್ ಸಿಕ್ಕಿದೆ. ಜಾಮೀನು ಷರತ್ತು ಸಡಿಲಿಕೆ ಕೋರಿ ಬಿಎಸ್ ಯಡಿಯೂರಪ್ಪ ಮನವಿಯನ್ನ ಪುರಸ್ಕರಿಸಿದಂತಹ ಕೋರ್ಟ್. ಪೋಕ್ಸೋ ಪ್ರಕರಣದಲ್ಲಿ ಇದೀಗ ಮಾಜಿ ಸಿಎಂ ಬಿಎಸ್ವೈಗೆ ಸಿಕ್ಕಿರುವಂತಹ ರಿಲೀಫ್. ಬಿಎಸ್ ಯಡಿಯೂರಪ್ಪಗೆ ರಿಲೀಫ್ ನೀಡಿದಂತಹ ಹೈಕೋರ್ಟ್. ಪೋಕ್ಸೋ ಪ್ರಕರಣದಲ್ಲಿ ಮಾಜಿ ಸಿಎಂ ಬಿಎಸ್ವೈಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಪೋಕ್ಸೋ ಪ್ರಕರಣದಲ್ಲಿ ಇದೀಗ ಸಿಕ್ಕಿರುವಂತಹ ರಿಲೀಫ್ ಅನ್ನು ನೀಡಿ ಹೈಕೋರ್ಟ್ ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು. ಪೋಕ್ಸೋ ಪ್ರಕರಣದಲ್ಲಿ ಮಾಜಿ ಸಿಎಂ ಬಿಎಸ್ವೈಗೆ ಸಿಕ್ಕಿರುವಂತಹ ಬಿಗ್ ರಿಲೀಫ್. ಒಂದಷ್ಟು ಗೊಂದಲಗಳಿತ್ತು, ಕನ್ಫ್ಯೂಷನ್ಸ್ ಇತ್ತು, ಭಯ ಇತ್ತು, ಆತಂಕ ಆಯಿತು. ಸೊ ಎಲ್ಲದಕ್ಕೂ ಇದೀಗ ತೆರೆ ಎಳೆಯುವಂತಹ ಕೆಲಸವನ್ನು ಮಾಡಿದೆ ಹೈಕೋರ್ಟ್ ಕಡೆಯಿಂದ. ಬಿಗ್ ರಿಲೀಫ್ ಸಿಕ್ಕಿದೆ ಬಿಎಸ್ ಯಡಿಯೂರಪ್ಪಗೆ ಪೋಕ್ಸೋ ಪ್ರಕರಣದಲ್ಲಿ. ಮಾಜಿ ಸಿಎಂ ಬಿಎಸ್ವೈಗೆ ಇದೀಗ ಪೋಕ್ಸೋ ಪ್ರಕರಣದಿಂದ ಬಿಗ್ ರಿಲೀಫ್. ಜಾಮೀನು ಷರತ್ತು ಸಡಿಲಿಕೆ ಕೋರಿದಂತಹ ಬಿಎಸ್ವೈಗೆ ಮನವಿ ಪುರಸ್ಕರಿಸಿದಂತಹ ಕೋರ್ಟ್. ಕೋರ್ಟ್ ವ್ಯಾಪ್ತಿಯನ್ನು ಬಿಟ್ಟು ತೆರಳದಂತೆ ವಿಧಿಸಿದಂತಹ ಷರತ್ತನ್ನು ಸಡಿಲಿಸಿದಂತಹ ಹೈಕೋರ್ಟ್. ಪೋಕ್ಸೋ ಪ್ರಕರಣದಲ್ಲಿ ಮಾಜಿ ಸಿಎಂ ಬಿಎಸ್ವೈಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸೊ ಅರ್ಜಿಯನ್ನು ಸಲ್ಲಿಕೆ ಮಾಡಿರ್ತಾರೆ. ಜಾಮೀನು ಷರತ್ತು ಸಡಿಲಿಕೆಯನ್ನು ಕೋರ್ಬಿಟ್ಟು ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿರ್ತಾರೆ ಬಿಎಸ್ ಯಡಿಯೂರಪ್ಪ. ಸೊ ಫೈನಲಿ ಏನಾಗಬಹುದು ಅನ್ನುವಂಥ ಕ್ಯೂರಿಯಾಸಿಟಿ ಇತ್ತು, ಕುತೂಹಲ ಇತ್ತು, ಒಂದಷ್ಟು ಆತಂಕ ಕೂಡ ಇತ್ತು, ಅವರಿಗೆ ಕನ್ಫ್ಯೂಷನ್ಸು. ಎಲ್ಲದಕ್ಕೂ ಕೂಡ ತೆರೆ ಎಳೆಯುವಂತಹ ಕೆಲಸವನ್ನು ಮಾಡಿರುವಂಥದ್ದು ಹೈಕೋರ್ಟ್ ಕಡೆಯಿಂದ. ಫೈನಲ್ ಆದೇಶ ಹೊರಬಿದ್ದಿದೆ. ಬಿಗ್ ರಿಲೀಫನ್ನು ಕೊಟ್ಟಿರುವಂಥದ್ದು ಬಿಎಸ್ ಯಡಿಯೂರಪ್ಪಗೆ ಹೈಕೋರ್ಟ್ ಕಡೆಯಿಂದ. ಪೋಕ್ಸೋ ಪ್ರಕರಣದಲ್ಲಿ ಮಾಜಿ ಸಿಎಂ ಬಿಎಸ್ವೈಗೆ ಸಿಕ್ಕಿರುವಂತಹ ಬಿಗ್ ರಿಲೀಫ್. ಜಾಮೀನು ಷರತ್ತು ಸಡಿಲಿಕೆ ಕೋರಿರ್ತಾರೆ ಬಿಎಸ್ ಯಡಿಯೂರಪ್ಪ. ಕೊನೆಗೂ ಕೂಡ ಬಿಎಸ್ವೈಗೆ ಮನವಿ ಪುರಸ್ಕರಿಸಿದಂತಹ ಕೋರ್ಟ್ ವ್ಯಾಪ್ತಿಯನ್ನು ಬಿಟ್ಟು ತೆರಳದಂತೆ ವಿಧಿಸಿದಂತಹ ಷರತ್ತನ್ನು ಹೈಕೋರ್ಟ್ ಇದೀಗ ಸಡಿಲಿಸಿದೆ. ಆ ಕೋರ್ಟ್ ವ್ಯಾಪ್ತಿಯನ್ನು ಬಿಟ್ಟು ಎಲ್ಲೂ ಕೂಡ ಹೋಗೋ ಹಾಗಿರೋದಿಲ್ಲ. ಬಟ್ ಅದರಿಂದ ಇವಾಗ ಮುಕ್ತಿ ಸಿಕ್ಕಂಗಾಗಿದೆ ಯಡಿಯೂರಪ್ಪನವರಿಗೆ. ಫೆಬ್ರವರಿ 2 ಬೆಂಗಳೂರಿನ ನಿವಾಸದಲ್ಲಿ ಅಪ್ರಾಪ್ತಿಗೆ ಲೈಂಗಿಕ ದೌರ್ಜನ್ಯ ಅನ್ನುವಂಥ ಒಂದು ವಿಚಾರವಾಗಿ ಆಗಿರುವಂತಹ ಪೋಕ್ಸೋ ಕೇಸ್, ಬಾಲಕಿ ವಿಚಾರವಾಗಿ. ಸೊ ಈಗ ಹೈಕೋರ್ಟ್ ಕಡೆಯಿಂದ ಬಿಗ್ ರಿಲೀಫ್ ಸಿಕ್ಕಿದೆ.